energetic and enthusiastic students. ಹೇಗಿದ್ದೀರಾ ಎಲ್ಲರೂ? I welcome you all to PW Kannada 9th and 10th channel. So, ಈ ಒಂದು basic mini series is really important because most of you struggle remembering periodic table of elements, right? So, ಈ ಒಂದು ವಿಡಿಯೋದಲ್ಲಿ we'll be learning what this periodic table of elements are. ಅದನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು, ಈ ಶಾರ್ಟ್ ಕಟ್ಸ್ ಏನು, ಮತ್ತೆ ಒಂದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾವುದೇ ಪೀರಿಯಡ್ ಅಲ್ಲಾದ್ರೂ ಆಗಿರ್ಬೋದು, ಗ್ರೂಪ್ ಅಲ್ಲಿ ಆಗಿದ್ರು, ಒಂದು ಎಲಿಮೆಂಟ್ ಅನ್ನ ಹೇಗೆ ಪೊಸಿಷನ್ ಮಾಡೋದು, ಹೌ ಟು ಐಡೆಂಟಿಫೈ ದ ಪೊಸಿಷನ್ ಆಫ್ ದಿ ಗಿವನ್ ಎಲಿಮೆಂಟ್ಸ್ ಅಂತ ಹೇಳೋದನ್ನ ವಿಲ್ ಪ್ರಾಕ್ಟಿಸ್. Okay, so I hope you all are ready. Then let's start about the definition of periodic table. Periodic table ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳನ್ನ ಯಾವ ತರ ಅರೇಂಜ್ ಮಾಡಿದ್ದಾರೆ with the increasing order of atomic mass ಅಂತ ಹೇಳಿದ್ರೆ ಇವಾಗ ನೀವು ನಂಗೆ ಹಿಡ್ಕೊಂಡು ಹೊಡಿತೀರಾ, ಮ್ಯಾಮ್ ಯಾವ ಕಾಲದಲ್ಲಿ ಇದ್ದೀರಾ, ಮೆಂಡಲ್ ಲೀವ್ಸ್ ಇಂದ ಸ್ವಲ್ಪ ಹೊರಗಡೆ ಬನ್ನಿ. ಇದು ಇನ್ಕ್ರೀಸಿಂಗ್ ಎಟಾಮಿಕ್ ನಂಬರ್ ಯಾರು ಹೇಳ್ಕೊಟ್ರು? ಹೆನ್ರಿ ಮೊಸೆಲಿ. ಸೊ ಹೆನ್ರಿ ಮೊಸೆಲಿದು ಕೆಲವೊಂದು ಅಧ್ಯಯನದ ನಂತರ ವಿ ಕೇಮ್ ಟು ನೋ ದಟ್ ಎಲಿಮೆಂಟ್ಸ್ಗಳನ್ನ ಇನ್ಕ್ರೀಸಿಂಗ್ ಎಟಾಮಿಕ್ ನಂಬರಲ್ಲಿ ಬರೆದಾಗ ಅವುಗಳ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಅಲ್ಲಿ ಏನೋ ಒಂದು ಸಿಮಿಲಾರಿಟಿ ಬರುತ್ತೆ. ಆ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ಗಳಲ್ಲಿ ಏನೋ ಒಂದು ಸಿಮಿಲರ್ ಪ್ಯಾಟರ್ನ್ಸ್ ಅನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಬಿಕಾಸ್ ಆಫ್ ದ್ಯಾಟ್ ಎಲ್ಲ ಎಲಿಮೆಂಟ್ಸ್ಗಳಿಗೂ ರಿಕರಿಂಗ್ ಕೆಮಿಕಲ್ ಪ್ರಾಪರ್ಟೀಸ್ ಇದೆ ಅಂತ ಹೇಳಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪಿರಿಯಾಡಿಸಿಟಿ ಅಂತ ಹೇಳಿದ್ರೆ ಏನು? ವಾಟ್ ಈಸ್ ದಿಸ್ ಪಿರಿಯಾಡಿಸಿಟಿ? ರಿಪಿಟೇಷನ್ ಆಫ್ ಸರ್ಟನ್ ಪ್ರಾಪರ್ಟೀಸ್ ಬೈ ಎಲಿಮೆಂಟ್ಸ್ ಎಟ್ ಅ ರೆಗ್ಯುಲರ್ ಇಂಟರ್ವಲ್. ಒಂದು ಗ್ಯಾಪ್ ಬಿಟ್ಟು ಕೆಲವೊಂದು ಎಲಿಮೆಂಟ್ಸ್ಗಳು, ಒಂದಿಷ್ಟು ಇಂಟರ್ವಲ್ ಅಥವಾ ಗ್ಯಾಪ್ ಬಿಟ್ಟು ಕೆಲವೊಂದು ಎಲಿಮೆಂಟ್ಸ್ಗಳು ಸಿಮಿಲರ್ ಪ್ರಾಪರ್ಟೀಸ್ ಅನ್ನ ಏನ್ ತೋರಿಸುತ್ತೋ ಅದನ್ನ ನಾವೇನಂತ ಹೇಳಿ ಕರಿತೀವಿ? ಪಿರಿಯಾಡಿಸಿಟಿ ಅಂತ ಹೇಳಿ ಕರಿತೀವಿ. ಯಾಕೆ ಪಿರಿಯಾಡಿಸಿಟಿ ಬರ್ತಾ ಇದೆ? ಯಾಕೆ ಕೆಲವೊಂದು ಎಲಿಮೆಂಟ್ಸ್ಗಳು ಒಂದಿಷ್ಟು ಜಾಗ ಆದ್ಮೇಲೆ ಅಥವಾ ಒಂದಿಷ್ಟು ಗ್ಯಾಪ್ ಆದ್ಮೇಲೆ ಸಿಮಿಲಾರಿಟಿ ಇನ್ ಪ್ರಾಪರ್ಟೀಸ್ ತೋರಿಸ್ತಾ ಇದೆ? ವೆರಿ ಸಿಂಪಲ್, ಇಟ್ಸ್ ಬಿಕಾಸ್ ಆಫ್ ದಿಸ್ ಸಿಮಿಲರ್ ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಸಿಮಿಲರ್ ಎಲೆಕ್ಟ್ರಾನ್ ಪ್ಯಾಟರ್ನ್ಸ್ ಪ್ರೆಸೆಂಟ್ ಇನ್ ವ್ಯಾಲೆನ್ಸಿ ಶೆಲ್ ಅಂತ ಹೇಳಿ ಕೂಡ ವಿ ಕ್ಯಾನ್ ಟೆಲ್. ಈಗ ನಮಗೆ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿದಾಗ ಯು ಕ್ಯಾನ್ ಸಿ ಹಿಯರ್, ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ಗ್ರೂಪ್ ಇದೆ ಮಕ್ಕಳೇ? ಇದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಗ್ರೂಪ್ ನಂಬರ್ 1 2 3 4 5 6 7 8 9 10 11 12 13 14 15 16 17 and 18. ನಮ್ಮಲ್ಲಿ 18 ಗ್ರೂಪ್ಸ್ಗಳಿದೆ. ಗ್ರೂಪ್ಸ್ ಅಂತ ಹೇಳಿದ್ರೆ ಏನು? ವರ್ಟಿಕಲ್ ಕಾಲಮ್ಸ್ಗಳನ್ನ ನಾವು ಗ್ರೂಪ್ಸ್ ಅಂತ ಹೇಳಿ ಇಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಅದೇ ತರ ಹಾರಿಜಾಂಟಲ್ ಲೈನ್ಸ್ಗಳು ಏನಿದೆ, ಈ ತರ ಹಾರಿಜಾಂಟಲ್ ಲೈನ್ಸ್ ಅನ್ನ ಪೀರಿಯಡ್ಸ್ ಅಂತ ಹೇಳಿ ಅಡ್ರೆಸ್ ಮಾಡ್ತೀವಿ. ಎಷ್ಟು ಪೀರಿಯಡ್ಸ್ ಇದೆ ಕೌಂಟ್ ಮಾಡೋಣ. ಆಲ್ ರೈಟ್, ಸೊ ಪೀರಿಯಡ್ ನಂಬರ್ 1 ಅದರಲ್ಲಿ ಬರೀ ಒಂದು ಹೈಡ್ರೋಜನ್ ಮತ್ತೆ ಒಂದು ಹೀಲಿಯಂ ಇದೆ, ಅಂದ್ರೆ ಎರಡೇ ಎಲಿಮೆಂಟ್ಸ್ ಇರುವಂಥದ್ದು. ಪೀರಿಯಡ್ ನಂಬರ್ 2 3 4 5 6 7. ಮ್ಯಾಮ್ ಇದನ್ನ ಯಾಕೆ ಕೌಂಟ್ ಮಾಡಲ್ಲ ನೀವು? ಕೆಳಗಡೆ ಇರುವಂತಹ ಈ ಎಲಿಮೆಂಟ್ಸ್ಗಳು ವಿಚ್ ಸ್ಟಾರ್ಟ್ಸ್ ಫ್ರಮ್ ಲ್ಯಾಂಥನಮ್ ಅಂಡ್ ಎಂಡ್ಸ್ ಟು ಯಿಟ್ರಿಬಿಯಂ, ಅದೇ ತರ ದ ಒನ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಆಕ್ಟಿನಮ್ ಅಂಡ್ ಸ್ಟಾರ್ಟ್ಸ್ ಟು ಎಂಡ್ಸ್ ಟು ನೊಬೀಲಿಯಂ, ಯಾಕೆ ಇದನ್ನ ನೀವು ಅಡ್ರೆಸ್ ಮಾಡ್ತಾ ಇಲ್ಲ ಇಲ್ಲಿ ಅಂತ ಕೇಳ್ಬೋದು ನನಗೆ. ಬಿಕಾಸ್ ದೀಸ್ ಟು ಬಿಲಾಂಗ್ ಟು 6th and 7th ಪೀರಿಯಡ್. ಅವುಗಳನ್ನ ಈ ಜಾಗದಿಂದ ಹೊರಗಡೆ ತೆಗೆದಿದ್ದಾರೆ. ಇಲ್ಲಿ ಏನಿದೆ ಜಾಗ, ಇಲ್ಲಿ ಆಕ್ಚುಲಿ ಲ್ಯಾಂಥನಮ್ ಬರಬೇಕು, ಇಲ್ಲಿ ಲ್ಯಾಂಥನಮ್ ಬರಬೇಕು, ಇಲ್ಲಿ ಆಕ್ಟಿನಮ್ ಬರಬೇಕು. ಈ ಲ್ಯಾಂಥನಮ್ ಮತ್ತೆ ಆಕ್ಟಿನಮ್ ನಡುವೆ ಇರುವಂತಹ, ಸೊ ವಿ ಹ್ಯಾವ್ ಟು ಆಡ್ 2 more ಎಲಿಮೆಂಟ್ಸ್ ಹಿಯರ್, ಲುಟೇಶಿಯಂ ಮತ್ತೆ ಲ್ಯಾವೆರೆನ್ಶಿಯಂ. ಓಕೆನಾ? ಸೊ ಈ ಜಾಗದಲ್ಲಿ ಈ ಎಲಿಮೆಂಟ್ಸ್ಗಳು ಬರಬೇಕಿತ್ತು. ಬಟ್ instead of that we have taken them separate and written bottommost region of the periodic table. The reason is these elements show similarity in properties again because of certain patterns in their electronic configuration. ಈ ಬೇರೆ ಎಲಿಮೆಂಟ್ಸ್ಗಳಿಗೆ ಆ ಪೀರಿಯಡ್ ಅಲ್ಲಿ ಕಂಪೇರ್ ಮಾಡಿದಾಗ, ಅಂದ್ರೆ 6th ಮತ್ತೆ 7th ಪೀರಿಯಡ್ ಅಲ್ಲಿ ಕಂಪೇರ್ ಮಾಡಿದಾಗ ಇವಿಷ್ಟು ಗ್ರೂಪ್ ಆಫ್ ಎಲಿಮೆಂಟ್ಸ್ಗಳಿಗೆ ಬೇರೆದೇ ಆದ ಒಂದು ಪೆಕ್ಯುಲಿಯರ್ ಆಗಿರುವಂತಹ ಒಂದು ಬಿಹೇವಿಯರ್ ತೋರಿಸ್ತಾ ಇದೆ. ಹಾಗಾಗಿ ಅವುಗಳನ್ನ ಡಿಫ್ರೆಂಟ್ ಆಗಿ ನಾವು ಬರೆದ್ವಿ. ಸರ್, ಇವಾಗ 18 ಗ್ರೂಪ್ಸ್ಗಳಿದೆ, 7 ಪೀರಿಯಡ್ಸ್ ಇದೆ ಅಂತ ಹೇಳಿ ಗೊತ್ತಾಯ್ತಲ್ವಾ? ಹೌ ಮೆನಿ ಗ್ರೂಪ್ಸ್ ಆರ್ ದೇರ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್? 18 ಗ್ರೂಪ್ಸ್ ಇದೆ. ಎಷ್ಟು ಪೀರಿಯಡ್ಸ್ ಇದೆ? 7 ಪೀರಿಯಡ್ಸ್ ಇದೆ ಅಂತ ಹೇಳಿ ನಮಗೆ ಗೊತ್ತಾಯ್ತು. Now, important point is, how do we classify this modern periodic table? So, classification is mainly done by considering the subshells present in main shells such as K, L, M, N. New main shell ಬಗ್ಗೆ ಕಲ್ತೇ ಇರ್ತೀರಾ, or you might have heard it, seen it somewhere, right? ಈ main shell ಒಳಗಡೆ subshells ಗಳು ಇದೆ ಮಕ್ಕಳೇ.
ಸಬ್ ಶೆಲ್ಸ್ಗಳು ಇನ್ಫೈನೈಟ್ ಆಗಿದೆ, ಮೇನ್ ಶೆಲ್ಸ್ಗಳು ಇನ್ಫೈನೈಟ್ ಆಗಿದೆ. ಬಟ್ ನಮ್ಗೆ ಅವುಗಳದ್ದು ಸ್ಟ್ರಕ್ಚರ್ಸ್ ಅನ್ನ ಇಲ್ಲಿವರೆಗೂ ಅನಲೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ವಿ ಓನ್ಲಿ ಕನ್ಸಿಡರ್ ಟಿಲ್ KLMNO PQ ವರೆಗೆ ಕನ್ಸಿಡರ್ ಮಾಡ್ತೀವಿ. ಸೊ every row in the periodic table, that every number in the periodic table indicates main shell, K shell, L shell, M shell, N shell, O, P and Q. ಹಾಗಾದ್ರೆ ಈ ಬಾಟಮ್ ಮೋಸ್ಟ್ ಅಲ್ಲಿ ಬರ್ದಿದ್ದೀರಲ್ಲ ನೀವು 2 periods ನ, ಅವುಗಳು P ಮತ್ತೆ Q ಮೇನ್ ಶೆಲ್ಸ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಅದನ್ನ ಬರ್ದ್ಬಿಡ್ತೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಲಿಮಿಟ್ ದ ಮೇನ್ ಶೆಲ್ ಆಸ್ KLMNOP Q. ಇವುಗಳಲ್ಲಿ ಬರುವಂತಹ ಸಬ್ ಶೆಲ್ಸ್ ಅನ್ನ SPDF ಅಂತ ಹೇಳಿ ಮೇನ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಮತ್ತು ಇದೆ GHIJK ಅಂಡ್ ಇನ್ಫೈನೈಟ್ ಸಬ್ ಶೆಲ್ಸ್ಗಳು, ಬಟ್ ಸ್ಟ್ರಕ್ಚರ್ ಬಂದ್ರೆ ಎಸ್ ಇದು, ಪಿ ಇದು, ಡಿ ಇದು ಸ್ಟ್ರಕ್ಚರ್ ಸ್ವಲ್ಪ ಕ್ಲಾರಿಟಿ ಇದೆ, ಬಟ್ ಎಫ್ ಸಬ್ ಶೆಲ್ದು ಸ್ಟ್ರಕ್ಚರ್ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ದೆನ್ ದ ರೆಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ಬೈ ಯೋರ್ ಸೆಲ್ಫ್. ಯಾವುದು GHIJ ಅಂತೂ ಹೊಗೆ ಅಲ್ವಾ, ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅವುಗಳ ಸ್ಟ್ರಕ್ಚರ್ ಸದ್ಯದ ಮಟ್ಟಿಗೆ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾರೆ. ಸೊ ಈ ಸಬ್ ಶೆಲ್ಸ್ಗಳ ಆಧಾರದಲ್ಲಿ ನಮ್ಮ ಎಂಟೈರ್ ಪಿರಿಯಾಡಿಕ್ ಟೇಬಲ್, ಎಷ್ಟು ಎಲಿಮೆಂಟ್ಸ್ ಇದೆ ಪಿರಿಯಾಡಿಕ್ ಟೇಬಲ್ ನಲ್ಲಿ ಅಂತೇಳಿ ಯಾರಾದ್ರೂ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು ಮಕ್ಕಳೇ. ವಿ ಹ್ಯಾವ್ 118 ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್, ಸ್ಟಾರ್ಟಿಂಗ್ ಫ್ರಮ್ ಹೈಡ್ರೋಜನ್ ಎಂಡ್ಸ್ ವಿತ್ ಒಗನೆಸಾನ್ OG. ಆಯ್ತಾ? ಈ ಇಷ್ಟು ಎಲಿಮೆಂಟ್ಸ್ ಗಳನ್ನ S ಬ್ಲಾಕ್, P ಬ್ಲಾಕ್, D ಬ್ಲಾಕ್ ಅಂಡ್ F ಬ್ಲಾಕ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ. ಸೊ ಅದನ್ನ ಬರ್ದ್ಬಿಡ್ತೀನಿ ನಾನು ಇಲ್ಲಿ. S ಬ್ಲಾಕ್, P ಬ್ಲಾಕ್, D ಬ್ಲಾಕ್ ಮತ್ತೆ F ಬ್ಲಾಕ್. ಯಾಕೆ SPDF ಬ್ಲಾಕ್ ಅಲ್ಲಿ ನಾವು ಅವುಗಳನ್ನ ಕ್ಲಾಸಿಫೈ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲಾಸ್ಟ್ ಇಲೆಕ್ಟ್ರಾನ್ ಎಂಟರಿಂಗ್ ಇನ್ ಟು ದೇರ್ sometimes outermost shell, sometimes next to the outermost shell, sometimes next to outermost shell. ಈ outermost shell ಗಳನ್ನ ಪೆನಾಲ್ಟಿಮೇಟ್ ಶೆಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಅದಕ್ಕೆ ನೆಕ್ಸ್ಟ್ ಇರುವಂತಹ ಶೆಲ್ಸ್ಗಳನ್ನ ಆಂಟಿ ಪೆನಾಲ್ಟಿಮೇಟ್ ಶೆಲ್ಸ್ಗಳು ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಔಟರ್ ಮೋಸ್ಟ್ ಶೆಲ್ಗೆ ಪಕ್ಕದಲ್ಲಿರೋದನ್ನ ಪೆನಾಲ್ಟಿಮೇಟ್ ಅಂತ ಹೇಳಿ ಕರೆಯೋದು, ಔಟರ್ ಮೋಸ್ಟ್ ಅಂತಾನೆ ಕರಿತೀವಿ. ಔಟರ್ ಮೋಸ್ಟ್ಗೆ ಪಕ್ಕದಲ್ಲಿರೋದು ಪೆನಾಲ್ಟಿಮೇಟು, ಅವುಗಳ ಪಕ್ಕದಲ್ಲಿರೋದು ಆಂಟಿ ಪೆನಾಲ್ಟಿಮೇಟ್ ಶೆಲ್ಸ್ಗಳು ಅಂತ ಹೇಳಿ. ಸೊ ಈಗ S ಬ್ಲಾಕ್ಸ್ ಅಂತ ಹೇಳಿ ಯಾಕೆ ಅವುಗಳನ್ನ ಕರಿಬೇಕು? ಅವುಗಳಲ್ಲಿ ಬರುವಂತಹ ಕೊನೆ ಎಲೆಕ್ಟ್ರಾನ್ಸ್ಗಳು S ಅಂತ ಹೇಳುವ ಸಬ್ಶೆಲ್ ಅಲ್ಲಿ ಹೋಗಿ ಬಚ್ಚಿಟ್ಕೊಳ್ಳುತ್ತೆ, ಅಡ ಕೂತ್ಕೊಳ್ಳುತ್ತೆ. ಸೊ ಯು ಅಡ್ರೆಸ್ ದೆಮ್ ಆಸ್ S ಬ್ಲಾಕ್. ಈ S ಬ್ಲಾಕ್ ಅಂತ ಹೇಳಿ ಬಂದಾಗ 2 ಗ್ರೂಪ್ಸ್ಗಳು ಬರುತ್ತೆ. ಯಾವುದೆಲ್ಲ ಅದು? ಗ್ರೂಪ್ 1 ಮತ್ತೆ ಗ್ರೂಪ್ 2. ಸೊ ಗ್ರೂಪ್ 1 ಮತ್ತೆ ಗ್ರೂಪ್ 2 ಅಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಬಂದ್ರೂ ಅವುಗಳ ಕೊನೆ ಎಲೆಕ್ಟ್ರಾನ್ಸ್ಗಳು S ಸಬ್ಶೆಲ್ ಅಲ್ಲಿ ನೀವು ಫಿಲ್ ಮಾಡ್ತೀರಾ. ಸೊ ಯು ಕಾಲ್ ದೆಮ್ ಆಸ್ S ಬ್ಲಾಕ್ ಎಲಿಮೆಂಟ್ಸ್. ಈಗ P ಬ್ಲಾಕ್ ಅಂತ ಹೇಳಿ ಯಾವುಗಳನ್ನ ಅಡ್ರೆಸ್ ಮಾಡಬೇಕು? ಎಂಟೈರ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಈ S ಬ್ಲಾಕ್ ಎಲಿಮೆಂಟ್ಸ್ಗಳು ಸೂಪರ್ ಮೆಟಲ್ಸ್ ತರ ಆಕ್ಟ್ ಮಾಡುತ್ತೆ. ಸೂಪರ್ ಮೆಟಲ್ ಅಲ್ಲ, ಜಸ್ಟ್ ಮೆಟಲ್ಸ್ ತರ ಆಕ್ಟ್ ಮಾಡುತ್ತೆ. ಈ 13 to 18 ಗ್ರೂಪ್ಸ್ಗಳು ಏನಿದೆ ಅವುಗಳನ್ನ P ಬ್ಲಾಕ್ ಅಂತ ಹೇಳಿ ರೆಫರ್ ಮಾಡ್ತೀರಾ. ಇವುಗಳಲ್ಲಿ ತುಂಬಾ ಅಂದ್ರೆ ನೀವು ಈ ಗ್ರೀನ್ ಕಲರ್ ಏನ್ ನೋಡ್ತೀರಾ, ದೇ ಬಿಹೇವ್ ಲೈಕ್ ಅ ಬಾರ್ಡರ್ ಲೈನ್ ಎಲಿಮೆಂಟ್ಸ್, ಅಂದ್ರೆ ಮೆಟಲಾಯ್ಡ್ಸ್ ಗಳ ತರ ಆಕ್ಟ್ ಮಾಡುತ್ತೆ. ಬಟ್ ಎಕ್ಸೆಪ್ಟ್ ದಟ್ all the blue color elements, the majority of the elements act like a non-metal. So ನೀವು ನೋಡ್ತಾ ಇದ್ರೆ ಒಂದು ಟ್ರಾನ್ಸಿಷನ್ ಫ್ರಮ್ ಮೆಟಾಲಿಕ್ ಪ್ರಾಪರ್ಟಿ ಟು ನಾನ್ ಮೆಟಾಲಿಕ್ ಪ್ರಾಪರ್ಟಿ when you move from left to right side of the periodic table. ಸೊ ಅಲ್ಲಿ ಟ್ರಾನ್ಸಿಷನ್ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ ಈ ವರ್ಡ್ಸ್ ಅನ್ನ. P ಬ್ಲಾಕ್ ಅಂತ ಹೇಳಿದ್ರೆ ಅವುಗಳು ಯಥೇಚ್ಛವಾಗಿ ನಾನ್ ಮೆಟಾಲಿಕ್ ಪ್ರಾಪರ್ಟಿನ ತೋರಿಸುತ್ತೆ. and they are listed in group 13 from group 13 ಟು ಗ್ರೂಪ್ 18. ಈ ಗ್ರೂಪ್ 13 ಇಂದ ಗ್ರೂಪ್ 18 ವರೆಗೂ ಇರುವಂತಹ ಎಲ್ಲ ಎಲಿಮೆಂಟ್ಸ್ಗಳನ್ನ ನಾವು P ಬ್ಲಾಕ್ ಅಂತ ಹೇಳಿ ಕರಿತೀವಿ. ದಿಸ್ ಒನ್, ಇದು ಯಾವ ಬ್ಲಾಕ್? ಇದು P ಬ್ಲಾಕ್. P ಬ್ಲಾಕ್ ಯಾಕೆ? ಇಲ್ಲೂ ಕೂಡ ದ ಸೇಮ್ ರೀಸನ್. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದ ಲಾಸ್ಟ್ P ಸಬ್ ಶೆಲ್. ಆಯ್ತಾ? Now comes transition element or D block elements. D block ಅಥವಾ transition element. ಏನಪ್ಪಾ ಇದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ? ಟ್ರಾನ್ಸಿಷನ್ ಅಂತ ಹೇಳೋ ವರ್ಡ್ ಅಲ್ಲಿ ನಮ್ಗೊಂದು ಅರ್ಥ ಸಿಗುತ್ತೆ, ಚೇಂಜ್.
ಚೇಂಜ್ ಆಗ್ತಾ ಇದೆ. ಯಾವುದು? ಮೆಟಾಲಿಕ್ ಪ್ರಾಪರ್ಟೀಸ್ಗಳು ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ಗಳ ಕಡೆಗೆ ಚೇಂಜ್ ಆಗ್ತಾ ಇದೆ. ಸೊ ಯಾವಾಗ ಎಲಿಮೆಂಟ್ಸ್ ಅನ್ನ ಮೆಟಲು ನಾನ್ ಮೆಟಲ್ಗಳ ನಡುವೆ ಲಿಸ್ಟ್ ಮಾಡಿದೀವೋ, ಎಲ್ಲಿಂದ? ಈ ಸ್ಕ್ಯಾಂಡಿಯಂ, ಗಿಟ್ರಿಯಂ, ಲ್ಯಾಂಥನಮ್, ಆಕ್ಟಿನಮ್. ಸೊ 3D ಸೀರೀಸು, 4D, 5D ಆ್ಯಂಡ್ 6D. ನಮ್ಮ ಹತ್ರ 4D ಸೀರೀಸ್ ಇದೆ. ಈ ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸ್ ಅನ್ನ ಮಿಡ್ಲಲ್ಲಿ ಬರ್ದಿದೀವಲ್ವ ನಾವು, ಫ್ರಮ್ ಗ್ರೂಪ್ 13 ಟು ಗ್ರೂಪ್ 12 ಅಂತಾನು ಹೇಳ್ಬೋದು. ಯಾವುದೆಲ್ಲ? ಗ್ರೂಪ್ ನಾಟ್ 13, ಗ್ರೂಪ್ 3 ಟು ಗ್ರೂಪ್ 12. ಸೊ ಗ್ರೂಪ್ 3 ಇಂದ ಗ್ರೂಪ್ 12ಗೆ ಬರುವಂತಹ ಎಲ್ಲ ಎಲಿಮೆಂಟ್ಸ್ಗಳನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ನಾವು ರೆಫರ್ ಮಾಡ್ತೀವಿ. ಡಿ ಬ್ಲಾಕ್ ಯಾಕೆ ಅಂತ ಹೇಳಿದ್ರೆ, ಅವುಗಳಲ್ಲಿ ಬರುವಂತಹ ಕೊನೆ ಶೆಲ್ಸ್ಗಳು ಪೆನಾಲ್ಟಿಮೇಟ್ ಡಿ ಬ್ಲಾಕ್ ಅಲ್ಲಿ, ಡಿ ಸಬ್ಶೆಲ್ ಅಲ್ಲಿ ಜಾಯಿನ್ ಆಗುತ್ತೆ. ಪೆನಾಲ್ಟಿಮೇಟ್ ಅಂದ್ರೆ ನೆಕ್ಸ್ಟ್ ಔಟರ್ ಮೋಸ್ಟ್ ಅಂತ ಹೇಳಿ ನೀವು ಹೇಳ್ಬೋದು. ಪೆನಾಲ್ಟಿಮೇಟ್ ಶೆಲ್ಸ್ಗಳಲ್ಲಿ ಅವುಗಳೇನಾಗುತ್ತೆ? ಬಚ್ಚಿಟ್ಕೊಳ್ಳುತ್ತೆ ಅಥವಾ ಅಡೆ ಕೂತ್ಕೊಳ್ಳುತ್ತೆ ಅಥವಾ ಅವುಗಳಲ್ಲಿ ಹೋಗಿ ಸೆಟಲ್ ಆಗುತ್ತೆ ಅಂತ ಹೇಳಿ, ಆಯ್ತಾ? ಈ ಡಿ ಬ್ಲಾಕ್ ಅಂತ ಹೇಳಿ ಬಂದಾಗ 10 ಎಲಿಮೆಂಟ್ಸ್ ಇದು 4 ಗ್ರೂಪ್ನ ಮಾಡಿರ್ತೀವಿ. ಅವುಗಳಲ್ಲಿ ನಾವು ಈ ತರ ನಮ್ಮ ಅಧ್ಯಯನ ಯಾವಾಗ ಮಾಡ್ತೀವಿ? ವೆನ್ ವಿ ಸ್ಟಡಿ, ವಿ ಲರ್ನ್ ನಾಟ್ ಇನ್ ಅ ಗ್ರೂಪ್ ವೈಸ್, ಮೋಸ್ಟ್ ಆಫ್ ದ ಟೈಮ್ ವಿ ಲರ್ನ್ ಇನ್ ಅ ಪೀರಿಯಡ್ ವೈಸ್. ಪಿರಿಯಾಡಿಕಲಿ ಅರೇಂಜ್ ಆಗಿರುವಂತಹ, ಪಿರಿಯಾಡಿಕಲ್ ಅಂತ ಹೇಳೋದಕ್ಕಿಂತ ಪೀರಿಯಡ್ ವೈಸ್ ಅರೇಂಜ್ ಆಗಿರುವಂತಹ ಎಲಿಮೆಂಟ್ಸ್ಗಳನ್ನ ಮೂಲಕ ನಾವು ಸ್ಟಡಿ ಮಾಡ್ತೀವಿ. ಯಾಕೆಂದ್ರೆ ಸಿಮಿಲಾರಿಟಿ ಇನ್ ಪ್ರಾಪರ್ಟೀಸ್ಗಳು ಎಸ್ ಮತ್ತೆ ಪಿ ಬ್ಲಾಕ್ ಅಲ್ಲಿ ನಾವು ಏನು ಗ್ರೂಪ್ ವೈಸ್ ನೋಡ್ತೀವಿ, ಅದಕ್ಕಿಂತನೂ ಜಾಸ್ತಿ ಒಂದು ಪೀರಿಯಡ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳ ನಡುವೆ ಸಿಮಿಲಾರಿಟೀಸ್ ಇರುತ್ತೆ ಅಂತ ಹೇಳಿ. ಓಕೆನಾ? ಅದೇ ತರ 4 ಸೀರೀಸ್ ಇದೆ, 3D, 4D, 5D, 6D ಸೀರೀಸ್ಗಳು. ತುಂಬಾ ಇಂಪಾರ್ಟೆಂಟ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಸೂಪರ್ ಹೈಯರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನಂತರ ಬರುವಂತಹ ಲಾಸ್ಟ್ ಸೆಟ್ ಆಫ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ನಾವೇನಂತ ಹೇಳ್ತೀವಿ? ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿ ಕೂಡ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್. ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಯಾಕೆ ಇವುಗಳನ್ನ ಇನ್ನರ್ ಟ್ರಾನ್ಸಿಷನ್, ಯಾಕೆ ಅವುಗಳನ್ನ ಎಫ್ ಬ್ಲಾಕ್ ಅಂತ ಹೇಳಿ ಕರಿಬೇಕು? ಕೊನೆ ಎಲೆಕ್ಟ್ರಾನ್ಸ್ಗಳು ಅಂದ್ರೆ ಡಿಫ್ರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ಸ್ಗಳು, ಸ್ಪೆಷಲ್ ಎಲೆಕ್ಟ್ರಾನ್ಸ್ಗಳು ಅಂತಾನು ಹೇಳ್ಬೋದು ಅಥವಾ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ಗಳು ಅಂತಾನು ಹೇಳ್ಬೋದು, ಈಸ್ ಎಂಟರಿಂಗ್ ಇನ್ ಟು ಲಾಸ್ಟ್ ಬಟ್ ಸೆಕೆಂಡ್ ಆರ್ಬಿಟಲ್, ಅಂದ್ರೆ ನೆಕ್ಸ್ಟ್ ಟು ದಿ ಪೆನಾಲ್ಟಿಮೇಟ್. ಸೊ ಅದನ್ನ ಆಂಟಿ ಪೆನಾಲ್ಟಿಮೇಟ್ ಶೆಲ್ಸ್ಗಳು ಅಂತ ಹೇಳಿ ನೀವು ಕರಿತೀರಾ. ಸೊ ಆ ಶೆಲ್ ಒಳಗಡೆ ಎಲ್ಲ ಎಲೆಕ್ಟ್ರಾನ್ಸ್ಗಳು ಗುಬ್ಬಚ್ಚಿ ತರ ಕುತ್ಕೊಂಡ್ಬಿಡುತ್ತೆ. ಸೊ ಅವುಗಳೇನಾಗುತ್ತೆ? ಎಫ್ ಬ್ಲಾಕ್ ಅಂತ ಹೇಳಿ ಕರೀತಾರೆ. ನಮ್ಮಲ್ಲಿ 2 ಎಫ್ ಬ್ಲಾಕ್ಗಳು ಸದ್ಯಕ್ಕೆ ಪರಿಚಯ ಇರುವಂಥದ್ದು, 4F ಬ್ಲಾಕ್ ಮತ್ತೆ 5F ಬ್ಲಾಕ್. ಈ 4F ಬ್ಲಾಕ್ಸ್ ಅನ್ನ ನೀವು ಆಕ್ಟಿನಾಯ್ಡ್ಸ್ ಅಂತ ಹೇಳಿ ಕರಿತೀರಾ, ಸಾರಿ ಲ್ಯಾಂಥನಾಯ್ಡ್ಸ್ ಅಂತ ಹೇಳಿ ಕರಿತೀರಾ. ಲ್ಯಾಂಥನಾಯ್ಡ್ಸ್ಗಳು 4F ಬ್ಲಾಕ್ ಅಂಡ್ 5F ಬ್ಲಾಕ್ಸ್ ನ ಆಕ್ಟಿನಾಯ್ಡ್ಸ್ ಅಂತ ಹೇಳಿ ಕರಿತೀರಾ. ಆಕ್ಟಿನಾಯ್ಡ್ಸ್ ಅಂತ ಹೇಳಿ ಕರೀತಾರೆ. ಸೊ ಇವಿಷ್ಟು ಜನರಲ್ ಓವರ್ ವ್ಯೂ ಆನ್ ದಿಸ್ ಪಿರಿಯಾಡಿಕ್ ಟೇಬಲ್. ನೀವೇನು ಕಲ್ತೀರಾ ಮೇಜರ್ ಆಗಿ? ದ ಎಂಟೈರ್ 118 ಎಲಿಮೆಂಟ್ಸ್ ಅನ್ನ 4 ಬ್ಲಾಕ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಎಸ್, ಪಿ, ಡಿ ಮತ್ತೆ ಎಫ್. ಎಸ್ ಅಲ್ಲಿ 2 ಗ್ರೂಪ್ಗಳು ಬರುತ್ತೆ, ಗ್ರೂಪ್ 1, ಗ್ರೂಪ್ 2. ಗ್ರೂಪ್ 13 ಇಂದ ಗ್ರೂಪ್ 18 ವರೆಗೆ ಬರುವಂಥವು ಎಲ್ಲವುಗಳನ್ನ ನೀವು ಪಿ ಬ್ಲಾಕ್ ಅಂತ ಹೇಳಿ ಕರಿತೀರಾ. ಈ ಎಸ್ ಮತ್ತೆ ಪಿ ಗಳ ನಡುವೆ ಬರುವಂತಹ ಎಲಿಮೆಂಟ್ಸ್ಗಳನ್ನ ನೀವು ಟ್ರಾನ್ಸಿಷನ್ ಎಲಿಮೆಂಟ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀರಾ. ಇನ್ನ ಒಂದಿದೆ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ಗಳು. ಯಾರನ್ನ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ ಪಿರಿಯಾಡಿಕ್ ಟೇಬಲ್ ಅಂತ ಹೇಳೋ ಕ್ವೆಶನ್ ತುಂಬಾ ಕಾಮನ್ ಆಗಿ ಕೇಳಿರ್ತೀರಾ. ಈ ಎಸ್ ಮತ್ತೆ ಪಿ ಬ್ಲಾಕ್ಗಳನ್ನ ಅಂದ್ರೆ ಗ್ರೂಪ್ 1, 2 ಇಂದ 13 to 18 ವರೆಗೆ ಎಸ್ ಪಿ ಇದು ಕಾಂಬಿನೇಷನ್ ಅನ್ನ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳಿ ಕೂಡ ನಾವು ರೆಫರ್ ಮಾಡ್ತೀವಿ. ಇವಾಗ ಮ್ಯಾಮ್ ಇದೆಲ್ಲ ಯಾಕೆ ಹೇಳ್ತಿದ್ರೆ, ನಮಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಇಷ್ಟೊಂದು ಇದೆಯಾ ಅಂತ ಹೇಳಿ ಕೇಳಿದ್ರೆ ಇಲ್ಲ. ಪ್ರಾಮಿಸ್ ಆಗಲು ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಎಸ್ ಪಿ ಡಿ ಎಫ್ ಕಲಿಯಲ್ಲ. ಬಟ್ ನೀವು ಎಸ್ ಪಿ ಡಿ ಎಫ್ ಅಂತ ಹೇಳಿ ಎಲ್ಲ ಕಡೆನೂ ಕೇಳ್ತೀರಾ. ಸಪೋಸ್ ನೀವು ಒಂದು ಒಲಿಂಪಿಯಾಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಬರುತ್ತೆ. NTSಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಲೈಟಾಗಿ ಅಲ್ಲೂ ಕೂಡ ಕೆಲವೊಂದು ಕ್ವೆಶನ್ಸಲ್ಲಿ ಇಂತಹ ಒಂದು ಕಾನ್ಸೆಪ್ಟ್ಗಳ ರೈಸ್ ಆಗುತ್ತೆ. ಸೊ ಯು ಶುಡ್ ನೋ ದ್ಯಾಟ್ ದಿ ಹೈಯರ್ ವರ್ಷನ್ ಆಫ್ KLMN ಅಂತ ಹೇಳೋ ಮೇನ್ ಶೆಲ್ಲಲ್ಲಿ
ಒಳಗಡೆ ಇರುವಂತಹ ಸಬ್ಶೆಲ್ಸ್ಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಆ ಸಬ್ಶೆಲ್ಸ್ ಇದು ಬೇಸಿಸ್ ಮೇಲೆ ಈ 118 ಎಲಿಮೆಂಟ್ಸ್ಗಳನ್ನ 4 ಕ್ಲಾಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಹಾಗಾದ್ರೆ ಎಸ್ ಅಂತ ಹೇಳಿದ್ರೆ, ಪಿ ಅಂತ ಹೇಳಿದ್ರೆ, ಡಿ ಅಂದ್ರೆ, ಎಫ್ ಅಂದ್ರೆ ಏನು ಅನ್ನೋ ಕ್ವಶನ್ ನಿಮಗೆ ಬಂದೇ ಬರುತ್ತಲ್ವಾ. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ನಂತರ ಆ ಸ್ಟಡಿ ಮಾಡ್ತಾರೆ ಅವರು ಒಂದೊಂದು ಎಲಿಮೆಂಟ್ಸ್ಗಳಿಗೂ. ಅದಾದ ನಂತರ ಎಸ್ ಅಂತ ಹೇಳಿದ್ರೆ ಸ್ಪೆರಿಕಲ್, ಪಿ ಅಂದ್ರೆ ಪ್ರಿನ್ಸಿಪಲ್, ಡಿ ಅಂದ್ರೆ ಡಿಫ್ಯೂಸಿವ್ ಅಂಡ್ ಎಫ್ ಅಂದ್ರೆ ಫಂಡಮೆಂಟಲ್ ಅಂತ ಹೇಳೋ ಮೀನಿಂಗ್ ಅಲ್ಲಿ ಈ ಲೆಟರ್ಸ್ ಅನ್ನ ಕೊಡ್ತಾರೆ. ನಾನು ನಿಮಗೊಂದು ಕ್ವೆಶನ್ ಕೇಳ್ತೀನಿ, ಯಾಕೆ ಅವರು KLM ಅಂತಾನೆ ಮೇನ್ ಶೆಲ್ಸ್ಗೆ ಹೆಸರಿಟ್ರು, ಯಾಕೆ ಅವರು ABCD ಅಂತ ಹಿಡ್ಲಿಲ್ಲ? ಸೊ ನೀವು ನಿಮ್ಮ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಂಗೆ ತಿಳಿಸಿ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಇನ್ ಒನ್ ಆಫ್ ದ ಶಾರ್ಟ್ ವಿಡಿಯೋ, ಆಯ್ತಾ? ಸೊ ನಾವು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇಷ್ಟು ಪಿರಿಯಾಡಿಕ್ ಟೇಬಲ್ ನಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋ ಗ್ರೂಪ್ಸ್ ಯಾವುದೆಲ್ಲ ಮೇಡಮ್ ಅಂತ ಹೇಳಿ ಕೇಳ್ಬೋದು. ನಾವು ಇನ್ 10th ಸ್ಟ್ಯಾಂಡರ್ಡ್ ಪ್ರಾಕ್ಟಿಸ್ ಕಂಪ್ಲೀಟ್ಲಿ ಥರೋಲಿ ಆಲ್ ದ 1 to 13 to 18 ಗ್ರೂಪ್ಸ್ಗಳು, 13 ಇಂದ 18 ಮತ್ತೆ 1 ಇಂದ 2 ಗ್ರೂಪ್ಸ್ಗಳನ್ನ ಕಂಪ್ಲೀಟ್ ಆಗಿ ಥರೋಗಿ ಪ್ರಾಕ್ಟೀಸ್ ಮಾಡಿ. ಮ್ಯಾಮ್ ಸಾಧ್ಯನೇ ಇಲ್ಲ, ನನಗೆ ಕಷ್ಟ, ಸಿಕ್ಕಾಬಡೆ ಕಷ್ಟ, ಈ ಪಿರಿಯಾಡಿಕ್ ಟೇಬಲ್ ನನಗೆ ಇಷ್ಟನೇ ಆಗಲ್ಲ. ಸರಿ ಮಕ್ಕಳೇ, ನೀವು 1 ರಿಂದ 20 ಅಂದ್ರೆ ಅಟಾಮಿಕ್ ನಂಬರ್ ಹೈಡ್ರೋಜನ್, ಹೀಲಿಯಂ ಇಂದ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ವರೆಗೂ ನೀವು ಏನ್ ಮಾಡಬೇಕು, ಕಂಪಲ್ಸರಿ ಯು ಹ್ಯಾವ್ ಟು ಪ್ರಾಕ್ಟಿಸ್. ದಟ್ ಇಸ್ ಫಾರ್ ದ ಬೇಸಿಕ್ ಲೆವೆಲ್. ಬಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂಡ್ ಹೈಯರ್ ಕ್ಲಾಸಸ್ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಗ್ರೂಪ್ 1, 2, 3, 4 ಇಂದ ಗ್ರೂಪ್ 1, 2 ಮತ್ತೆ 13 ಇಂದ 18 ವರೆಗೂ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಮಿಕ್ಕಿದ ಡಿನು ಎಫ್ ನೀವೇನ್ ಮಾಡ್ತೀರಾ, ಹೈಯರ್ ಕ್ಲಾಸಸ್ಗೆ ಹೋಗ್ಬೇಕಾದ್ರೆ ಸ್ಪ್ಲಿಟ್ ಮಾಡ್ಕೋತೀರಾ. ನೀವು 12th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಟೈಮಲ್ಲಿ KCET ಎಕ್ಸಾಮ್ಸ್ ಬರೀತೀರಾ, ನೀಟ್ ಎಕ್ಸಾಮ್ಸ್ ಬರೀತೀರಾ, JEE ಎಕ್ಸಾಮ್ಸ್ ಬರೀತೀರಾ, ಆ ಲಾಸ್ಟ್ ಮೂಮೆಂಟಲ್ಲಿ ಎಂಟೈರ್ ಪಿರಿಯಾಡಿಕ್ ಟೇಬಲ್ನ ಗಟ್ಟಿಡಿಲಿಕ್ಕೆ ಹೋಗ್ಬೇಡಿ, ಬೈಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಟ್ ಹ್ಯಾಸ್ ನೋ ಯೂಸ್, ಟ್ರಸ್ಟ್ ಮೀ. ಓಕೆ, ಇವಾಗ ನಿಮಗೆ ಟೈಮ್ ಇದೆ, ಸೊ ಹಾಗಾಗಿ ನಾನು ಸ್ವಲ್ಪ ಟ್ರಿಕ್ಸ್ ಮತ್ತು ನಿಮೋನಿಕ್ಸ್ ಜೊತೆ ಬಂದಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ಟ್ರಿಕ್ಸ್ ಜೊತೆ ಬಂದಿದ್ದೀನಿ. ನಿಮಗೆ ಬೇಕಾಗಿದ್ದ ಸ್ಟೋರಿ ನೀವು ಮಾಡ್ಕೊಳ್ಬೋದು ಮಕ್ಕಳೇ. ದೇರ್ ಇಸ್ ನೋ ಕಂಪಲ್ಸರಿ ದಟ್ ಯು ಹ್ಯಾವ್ ಟು ಫಾಲೋ ದ ಸ್ಟೋರಿ ವಿಚ್ ಐ ಆಮ್ ಟೆಲಿಂಗ್ ಯು. ಸೊ ಇವಾಗ ಫಸ್ಟ್ ಹೈಡ್ರೋಜನ್, ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ, ಇಷ್ಟು ಎಲಿಮೆಂಟ್ಸ್ ನೆನ್ಪಿಟ್ಕೊಳ್ಬೇಕಾ? ನಾನು ಒಂದು ಸೆಂಟೆನ್ಸ್ ಮಾಡಿದ್ದೀನಿ. ಹೆಲೋ ಲಯನ್ ನೇಚರ್ ಕಿಂಗ್, ಅದು ರ್ಯಾಬಿಟ್ ಜೊತೆ ಕಂಪ್ಯೂಟರ್ ಕ್ಲಾಸಲ್ಲಿ ಫ್ರೈಡೇ ಹೋಗ್ತಾ ಇತ್ತು ಅಂತ ಹೇಳಿ. ಸೊ ಹೆಲೋ ಇಸ್ ಹೈಡ್ರೋಜನ್, ಲಯನ್ ಇಸ್ ಲಿಥಿಯಂ, ಲಯನ್ ಇಸ್ ದ ನೇಚರ್ ಕಿಂಗ್ ಅಂದ್ರೆ ನಿಮಗೆ ಗೊತ್ತಿದೆ, ಸಿಂಹ ನಮ್ಮ ಕಾಡಿನ ರಾಜ ಅಂತ ಹೇಳಿ ಅಲ್ವಾ. ಸೊ ಕಾಡಿನ ರಾಜನಾದ ಸಿಂಹವು ರ್ಯಾಬಿಟ್ ಮೊಲದ ಜೊತೆ ಎಲ್ಲಿಗೆ ಹೋಗ್ತಾ ಇತ್ತು, ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ಗೆ ಫ್ರೈಡೇ ಹೋಗ್ತಾ ಇತ್ತು ಅಂತ ಹೇಳಿ. ಖುಷಿ ಅನ್ಸುತ್ತಲ್ವಾ ಕೇಳಕ್ಕೆ, ಸಿಂಹ ಮತ್ತೆ ರ್ಯಾಬಿಟ್ ಫ್ರೈಡೇ ಕಂಪ್ಯೂಟರ್ ಸೈನ್ಸ್ ಕ್ಲಾಸಿಗೆ ಹೋಗ್ತಾ ಇದೆ ಅಂತ ಹೇಳಿ ಕೇಳಲಿಕ್ಕೆ. ಎಸ್, ದೇ ವೆಂಟ್ ದೇರ್, ಆಯ್ತಾ? ಸೊ ಹಾಗಾಗಿ ನಿಮ್ಗೆ ಇಲ್ಲಿ ನೆನ್ಪಿಟ್ಕೊಳ್ಬೋದು, ಹೆಲೋ ಅಂದ್ರೆ ಹೈಡ್ರೋಜನ್, ಹೆಲೋ ಅಂದ್ರೆ ಏನ್ ಮಕ್ಳೇ, ಹೈಡ್ರೋಜನ್, ಲಯನ್ ಲಿಥಿಯಂ, ನೇಚರ್ ಸೋಡಿಯಂ, ಕಿಂಗೋ ಪೊಟ್ಯಾಷಿಯಂ, ರ್ಯಾಬಿಟ್ RB ರುಬಿಡಿಯಂ, ಕಂಪ್ಯೂಟರ್ ಸೈನ್ಸ್ CS ಕ್ಲಾಸು, ಫ್ರೈಡೇ ಫ್ರಾನ್ಷಿಯಂ. ಓಕೆನಾ? ಸೊ ಈ ಒಂದು ಸೆಂಟೆನ್ಸ್ ಯೂಸ್ ಮಾಡಿ. ಬೇರೆ ಕಡೆ ಹಿಂದಿಯಲ್ಲೆಲ್ಲ ತುಂಬ ಸೆಂಟೆನ್ಸ್ಗಳು ನಿಮಗೆ ಸಿಗುತ್ತೆ. ಲೀನಾಸೆ ಎಂತ ಹೇಳ್ತಾರೆ ಅವರು, ಲೀನಾಕ್ಕೆ ಎಂತ ರಬ್ಸೆ ಅಂತ ಏನೇನೋ ಹೇಳ್ತಾರೆ ಹಿಂದಿಯಲ್ಲಿ, ನನಗದು ಬರಲ್ಲ. ಸೊ ಬೆಟರ್ ನೀವು ಈ ಸೆಂಟೆನ್ಸ್ನ ಫಾಲೋ ಮಾಡಿ ಅಷ್ಟೇ. ಇಂಗ್ಲೀಷಲ್ಲಿ ಸಾಧ್ಯ ಆದರೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ. ನೋ ಮ್ಯಾಮ್, ಐ ಆಮ್ ಹಿಂದಿ ಪರ್ಸನ್, ಐ ಆಮ್ ವೆರಿ ಕನ್ವೀನಿಯಂಟ್ ವಿತ್ ದ ಲ್ಯಾಂಗ್ವೇಜ್ ಆಫ್ ಹಿಂದಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ವಿತ್ ದ್ಯಾಟ್, ನೋ ಇಶ್ಯೂಸ್, ನೋ ಫೆನ್ಸ್. ಸೊ ಯಾವುದೇ ಲ್ಯಾಂಗ್ವೇಜಲ್ಲಾದರೂ ಪರವಾಗಿಲ್ಲ ಮಕ್ಕಳೇ, ಐಡಿಯಾ ಇಂಟೆನ್ಷನ್ ಬಂದು ನೀವು ನೆನ್ಪಿಟ್ಕೊಳ್ಬೇಕಷ್ಟೇ. ಓಕೆನಾ? ನೆಕ್ಸ್ಟ್ ಬಂದು ಬೆರಿಲಿಯಮು, ಮೆಗ್ನೀಷಿಯಮು, ಕ್ಯಾಲ್ಸಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ, ಇದು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ಗಳು. ಇವುಗಳೆಲ್ಲವುಗಳು ಕೂಡ ಈ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನ ನೆನ್ಪಿಟ್ಕೊಳ್ಬೇಕಂದ್ರೆ ನಾನು ಸ್ವಲ್ಪ ಒಂದು ಟ್ರಿಕ್ ಮೂಲಕ ಬಂದೆ. ನಮ್ಮದು ಫಿಸಿಕ್ಸ್ ವಾಲ ಬಂದು ಬೆಂಗಳೂರಲ್ಲಿದೆ. ಸೊ ಹಾಗಾಗಿ ಬೆಂಗಳೂರಲ್ಲಿ ಒಂದು ಮ್ಯಾಜಿಕ್ ಕಾರ್ ಇದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಬ್ಯಾಂಗ್ಳೂರ್ ಮ್ಯಾಜಿಕ್ ಕಾರ್ ಇಸ್ ಸೂಪರ್ ಬ್ಯಾಲೆನ್ಸ್ಡ್ ಇನ್ ರೇಸ್ ಅಂತ ಹೇಳಿ. ಸೊ ಇಲ್ಲಿ ಮಿಡ್ಲಲ್ಲಿ ಬರುವಂತಹ ಜಾಯ್ನಿಂಗ್ ವರ್ಡ್ಸ್ನ ನಾನು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ಬ್ಯಾಂಗ್ಳೂರ್ ಈಸ್ ಬೆಂಗಳೂರು, ಬೆರಿಲಿಯಂ. ಯಾಕೆಂದರೆ ಇದು ಬೆರಿಲಿಯಮು ಬೇರಿಯಮು ತುಂಬ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಬೆಂಗಳೂರು ಬೆರಿಲಿಯಂ, ಮ್ಯಾಜಿಕ್ ಈಸ್ MG, ಮ್ಯಾಗಿ ಅಂತ ನೆನ್ಪಿಟ್ಕೊಳ್ಬೋದು. ಕಾರ್ ಇಸ್ ಕ್ಯಾಲ್ಸಿಯಂ, ಸೂಪರ್ ಇಸ್ ಸ್ಟ್ರಾನ್ಷಿಯಂ, ಬ್ಯಾಲೆನ್ಸ್ಡ್ ಇಸ್ ಬೇರಿಯಂ, ರೇಸಸ್ ರೇಡಿಯಂ. ಸೊ ಎಲ್ಲ ವರ್ಡ್ಸ್ಗಳು ಮ್ಯಾಚಿಂಗ್ ಇದೆ ಇಲ್ಲಿ, ನಿಮಗೆ ಕಷ್ಟನೇ ಆಗಲ್ಲ. ಬ್ಯಾಂಗ್ಳೂರ್ ಮ್ಯಾಜಿಕ್ ಕಾರ್ ಸೂಪರ್ ಬ್ಯಾಲೆನ್ಸ್ಡ್ ಇನ್ ರೇಸ್ ಅಂತ ಹೇಳಿ. ಸೊ ಐ ಫೀಲ್ ಇಟ್ಸ್ ನೈಸ್ ಅಲ್ಲ, ಓದ್ಲಿಕ್ಕೂ ಕೂಡ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಾಗೆ ಒಂದು ಸೂಪರ್ ಕಾರ್, ಮ್ಯಾಜಿಕ್ ಕಾರ್ ಹಾಗೆ ಬ್ಯಾಲೆನ್ಸ್ಡ್ ಆಗಿ ರೇಸಲ್ಲಿ ಹೋಗ್ತಾ ಇದೆ ಆ್ಯಂಡ್ ವಿ ಆಲ್ ಆರ್ ಕ್ಲಾಪಿಂಗ್. ಹೌ ನೈಸ್ ಇಟ್ ಇಸ್, ರೈಟ್? ಸೊ ನೆಕ್ಸ್ಟ್ ಹೋಗೋಣ 13th ಗ್ರೂಪಿಗೆ. 13th ಗ್ರೂಪಿಗೆ ಬಂದಾಗ ಸ್ವಲ್ಪ ಒಂದು ಅಲ್ಟ್ರೇಷನ್ ತಗೊಂಡು ಬರ್ತೀನಿ. ಅದು ಏನಂದರೆ ಬ್ರ್ಯಾಂಡ್ಸ್ಗಳು. ಇವಾಗಿನ ಜನ್ರೇಷನ್ಸ್
ಸ್ಟೂಡೆಂಟ್ಸ್ ಮಕ್ಕಳಿಗಂತೂ ಬ್ರ್ಯಾಂಡ್ಸ್ಗಳ ಬಗ್ಗೆ ಇರೋಷ್ಟು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ, ನನಗಂತೂ ಗೊತ್ತೇ ಇಲ್ಲ. ಬಟ್ ನಿಮಗೆ ಗೊತ್ತಿರಬೇಕು, ಈ ವುಮೆನ್ ಅಥವಾ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ, ಎಸ್ಪೆಷಲಿ ಲೇಡೀಸ್ಗಳು, ಅಮ್ಮ ಮತ್ತು ಅಕ್ಕ ಅಥವಾ ತಂಗಿ, ಆಯಿತಾ, ಅವ್ರೇನಾದರೂ ಸ್ವಲ್ಪ ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳೆಲ್ಲ ಬೇಕು ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಇದೆ. ಆ್ಯಕ್ಚುಲಿ ಈ ಬ್ರ್ಯಾಂಡೆಡ್ ಬ್ಯಾಗಿಗೆ ಇವಳು, ಯಾರಪ್ಪ ಅವ್ರ ಹೆಸರು, ಇವಳು ಅಂತ ಹೇಳಬಾರ್ದು, ಇವರು ಅಂತ ಹೇಳೋಣ ನಾವು. ಅವ್ರ ಹೆಸರು ಮರ್ತೋಗಿದೆ ನನಗೆ, ಒಬ್ಬರು ಆ್ಯಡಲ್ಲಿ ಬರ್ತಾ ಇದ್ರು. ಸೊ ಬ್ಯಾಗಿಟ್ ಅಂತ ಹೇಳೋ ಕಂಪ್ನಿ, ಆ ಬ್ಯಾಗಿಟ್ ಅಂತ ಹೇಳೋ ಕಂಪ್ನಿದು ಬ್ರ್ಯಾಂಡ್ ಮೂಲಕ ನಾವೇನು ಮಾಡ್ಬೋದು, ಗ್ರೂಪ್ 13 ಎಲಿಮೆಂಟ್ಸನ್ನು ನೆನ್ಪಿಟ್ಕೊಳ್ಬೋದು. ಸೊ ಆ ಗ್ರೂಪ್ 13 ಎಲಿಮೆಂಟ್ಸ್ ಯಾವುದೆಲ್ಲ? ಬೋರಾನ್, ಆಯಿತಾ, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ. ಸೊ ಬ್ಯಾಗಿಟ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ. ಈ NH ಬೇಡ ಮಕ್ಕಳೇ, ನಿಹೋನಿಯಂ ಅದು, ದಟ್ಸ್ ಓಕೆ, ದಟ್ಸ್ ನಾಟ್ ರಿಕ್ವೈರ್ಡ್. ಐ ಹೋಪ್ ನಾವ್ ಇಟ್ಸ್ ಕ್ಲಿಯರ್. ಈ ಒಂದಿಷ್ಟು ಕೋಡ್ ವರ್ಡ್ಸ್ನ ನೆನ್ಪಿಟ್ಕೊಂಡ್ರೆ ಗ್ರೂಪ್ 13 ಅಂತೂ ಕ್ಲಿಯರ್ ಆಗುತ್ತಾ ನಿಮಗೆ? ಗುಡ್, ಆಸಮ್. ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಸೆಟ್ ಆಫ್ ಒಂದು 14th ಗ್ರೂಪ್ ಆಫ್ ಎಲಿಮೆಂಟ್ಸ್ಗಳು. 14th ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತ ಹೇಳೋದು ನಮ್ಮ ಹೀರೋ ಯಾರದು? ಕಾರ್ಬನ್ ಫ್ಯಾಮಿಲಿ. ಸೊ 13th ಗ್ರೂಪನ್ನ ಬ್ಯಾಗಿಟ್ ಅಂತ ಹೇಳಿ ನೆನ್ಪಿಟ್ಕೊಳ್ತೀರಾ. 14th ಗ್ರೂಪಲ್ಲಿ ಸ್ವಲ್ಪ ಕೆಮಿಸ್ಟ್ರಿ ಸರ್ ಬರ್ತಾರೆ. ಸೊ ಇಟ್ ಇಸ್ ಲೈಕ್ ಕಾರ್ಬನ್, ಕೆಮಿಸ್ಟ್ರಿ, ಸಿಲಿಕಾನ್ ಅಂತ ಹೇಳಿದ್ರೆ ಸರ್ ಅಂತ ನೆನ್ಪಿಟ್ಕೊಳ್ಳಿ. ಗೇವ್ ಅಥವಾ ಗಿವ್, ಜರ್ಮೇನಿಯಂ, ಆಯ್ತಾ. SN, ಸ್ಯಾಂಕಿ ಅಂತ ಹೇಳಿ ಒಂದು ವರ್ಡ್ ನಾನು ತುಂಬಾ ಕಡೆ ನೋಡಿದ್ರೆ, ಐ ಫೆಲ್ ಲೈಕ್ ಓಕೆ, ಇಟ್ಸ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್. ಸ್ಯಾಂಕಿ ಅಂತ ಹೇಳ್ಬೇಕಾದ್ರೆ SN ಅಂತ ಹೇಳಿದ್ರೆ ಏನು? ಟಿನ್ ಅಲ್ವಾ, ಸ್ಟ್ಯಾನಮ್ ಅಂತ ನೆನ್ಪಿಟ್ಕೊಳ್ತೀರಾ ನೀವು. ಸೊ ಸ್ಯಾಂಕಿ ಅಂತ ಹೇಳೋದಿರ್ಲಿ. ಪ್ರಾಬ್ಲಮ್ಸ್, PB, ಅದು ಹಾಗೆ ಇರಲಿ. ಕೆಮಿಸ್ಟ್ರಿ ಸರ್ ಗೇವ್ ಸ್ಯಾಂಕಿ ಪ್ರಾಬ್ಲಮ್ಸ್, ಆಯ್ತು. ಗ್ರೂಪ್ 14 ಈಸಿಯಾಗಿ ನೆನ್ಪಿಟ್ಕೊಂಡ್ವಿ ನಾವು. ಕೆಮಿಸ್ಟ್ರಿ ಸರ್ ಗೇವ್ ಸ್ಯಾಂಕಿ ಪ್ರಾಬ್ಲಮ್ಸ್, ಈಸಿ ಅಲ್ವಾ. ನೆಕ್ಸ್ಟ್ ಬಂದು 15th ಗ್ರೂಪ್. 15th ಗ್ರೂಪ್ ಅಂದ್ರೆ ನೈಟ್ರೋಜನ್ ಫ್ಯಾಮಿಲಿ ಅವರು. ನೈಟ್ರೋಜನ್ ಫ್ಯಾಮಿಲಿ ನೆನ್ಪಿಟ್ಕೊಳ್ಬೇಕಂದ್ರೆ ನೋ ಪೆನ್. ಹೇ, ನೋ ಪೆನ್, ನಿತ್ರ ಪೆನ್ ಇಲ್ವಾ? ಆಸ್ಕ್ ಬಿನ್ಸಿ. ಇಲ್ಲಿ ಬ್ರದರ್ ಅಂತ ಹೇಳಿ ಇತ್ತು ಮಕ್ಕಳೇ ಒರಿಜಿನಲ್ ಸ್ಟೇಟ್ಮೆಂಟ್ ನಾನೆಲ್ಲ ನೋಡಿದಾಗ. ಐ ಹ್ಯಾವ್ ಚೇಂಜ್ಡ್ ಇಟ್ ಟು ಬಿನ್ಸಿ ಬಿಕಾಸ್ ಬಿನ್ಸಿ ಅಂದ್ರೆ BI, ಬಿಸ್ಮತ್ ಅಂತ ಹೇಳಿ ನಿಮ್ಗೆ ನೆನ್ಪಿಟ್ಕೊಳ್ಬೋದಲ್ವಾ. ಸೊ ನೋ ಪೆನ್, ಆಸ್ಕ್ ಬಿನ್ಸಿ. ಸೊ ನೋ ಅಂದ್ರೆ ನೈಟ್ರೋಜನ್ ಇಲ್ಲಿ, ಪೆನ್ ಇಸ್ ಫಾಸ್ಫರಸ್, ಆಸ್ಕ್ ಆರ್ಸೆನಿಯಂ, ಆಯ್ತಾ. ಮತ್ತೆ ಇಲ್ಲಿ SB ಇದೆ ಅಲ್ವಾ, SB ನಾವೇನ್ ಮಾಡೋಣ? ವಿ ಮೈಟ್ ಗೆಟ್ ಸ್ಟಕ್ ಹಿಯರ್. ನೋಡೋಣ ಇವಾಗ. ನೋ ಪೆನ್, ಆಸ್ಕ್, ಸೂಪರ್ಬ್ ಬಿನ್ಸಿ ಅಂತ ಹೇಳಿ ತಗೊಳ್ಳೋಣ. ನನಗೆ ಗೊತ್ತಿಲ್ಲ ಎಷ್ಟು ಹೌ ಮಚ್ ಇಟ್ ವಿಲ್ ಮೇಕ್ ಸೆನ್ಸ್ ಅಂತ ಹೇಳಿ ಸೀರಿಯಸ್ಲಿ. ಬಟ್ ಇಫ್ ಇಟ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್ ದೆನ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಸೆಂಟೆನ್ಸ್, ಓಕೆ, ನೋ ಇಶ್ಯೂಸ್. ನೋ ಪೆನ್, ಆಸ್ಕ್ ಸೂಪರ್ ಬಿನ್ಸಿ. ಬಿನ್ಸಿ ಅಂತ ಹೇಳೋ ಒಂದು ಹುಡುಗಿ ಸೂಪರ್ ಆಗಿರ್ತಾಳೆ, ಅವಳ ಹತ್ರ ನೀವು ಪೆನ್ ಕೇಳಿ ಅಂತ ಹೇಳಿ. ದ್ಯಾಟ್ಸ್ ಇಟ್. ನೋ ಪೆನ್, ಆಸ್ಕ್ ಸೂಪರ್ ಬಿನ್ಸಿ, ಆಯ್ತಾ. ಇಲ್ಲಿ ನೋ ಅಂದ್ರೆ ನೈಟ್ರೋಜನ್, P ಅಂದ್ರೆ ಪೆನ್, ಆಸ್ಕ್ ಅಂದ್ರೆ ಆರ್ಸೆನಿಕ್, ಆಯ್ತಾ. SB ಸೂಪರ್ಬ್ ಅಲ್ಲಿ ನೀವು SB ಅನ್ನು ನೆನ್ಪಿಟ್ಕೊಳ್ಳಿ. ಯೂಶುವಲಾಗಿ B ಸೈಲೆಂಟ್ ಇಲ್ಲಿ. SB ಅಂದ್ರೆ ಸ್ಟೀಬಿಯಂ ಅಥವಾ ಆಂಟಿಮನಿ ಅಂತ ಹೇಳಿ ಕೂಡ ಕರಿತೀವಿ. ಆಸ್ಕ್ ಆಂಟಿ ಬಿನ್ಸಿ ಅಂತ ಬೇಕಾದ್ರೆ ನೀವು ಕರಿಬೋದು. ಸೊ ಆಂಟಿಮನಿ ಅದನ್ನು ನೆನ್ಪಿಟ್ಕೊಳ್ಬೋದು. ಬಿನ್ಸಿ, BI, ಬಿಸ್ಮತ್, ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಎಲಿಮೆಂಟ್ ಅದು ಬಿಸ್ಮತ್. ಓಕೆ, ಸೊ ಹಾಗಾಗಿ ನೈಟ್ರೋಜನ್, ನೋ ಪೆನ್, ಆಸ್ಕ್, ಸೂಪರ್ಬ್ ಅಥವಾ ಆಂಟಿಮನಿ ಅಥವಾ ಆಂಟಿ ಬಿನ್ಸಿ ಏನಾದರೂ ಹೇಳ್ಕೊಳ್ಳಿ. ಸೊ ಅದು ಆ ಎಂಟೈರ್ ಲೈನ್ ಏನಾಯ್ತು ಅಲ್ಲಿ ಕವರ್ ಆಯಿತು. ಏನಾದರೂ ಹೇಳ್ಕೊಳ್ಳಿ ಅಂತ ಹೇಳೋದಕ್ಕಿಂತನೂ ಸ್ಟಿಕ್ ಆನ್ ಟು ಅ ಪಾಯಿಂಟ್, ಅವಾಗ ನಿಮಗೆ ಅದು ಕನ್ಫ್ಯೂಷನ್ ಆಗಲ್ಲ. ಏನಾದರೂ ಒಂದು ಸೂಪರ್ ಅಂತ ಹೇಳಿದ್ರೆ ಸೂಪರ್ ಅಂತ ಹೇಳಿ SB ಸ್ಟೀಬಿಯಂ ಅಂತ ಹೇಳಿ ಸ್ಟಿಕ್ ಮಾಡಿ, ಅಥವಾ ಆಂಟಿಮನಿ, ಆಂಟಿ ಬಿನ್ಸಿ ಅಂತ ಹೇಳಿಬೇಕಾದ್ರೂ ನೀವು ಮನಸ್ಸೊಳಗಡೆ ತಗೊಳ್ಬೋದು, ಆಯ್ತಾ. ನೋ ಅಫೆನ್ಸ್, ಓನ್ಲಿ ಫಾರ್ ದ ಮೆಮರಿ ಪರ್ಪಸ್. ಇಲ್ಲಿ ಯಾವುದೇ ಕೂಡ ಅಫೆನ್ಸಿವ್ ಆಗಿರುವಂಥ ಸ್ಟೇಟ್ಮೆಂಟ್ಸ್ಗಳಿಲ್ಲ. ಓನ್ಲಿ ಫಾರ್ ದ ಮೆಮರಿ ಪರ್ಪಸ್ ಯು ಕ್ಯಾನ್ ಆ್ಯಕ್ಚುಲಿ go ahead with the short tricks. ನೆಕ್ಸ್ಟ್ 16th ಗ್ರೂಪಿಗೆ ಸಿಕ್ಕಾಪಟ್ಟೆ ಕೆಲವೊಂದು ಕಡೆ ಇದಿದೆ, ಏನಂತ ಹೇಳಿದರೆ ಮೆಮೊರಿ ಟ್ರಿಕ್ಸ್ಗಳಿದೆ, ನೀವು ಹುಡ್ಕೋಬೋದು. 16th
ಓ ಈ ಸ್ಟೈಲ್ ಪೇ ಕಹೋ ಅಂತೆಲ್ಲ ಹೇಳ್ಕೊಂಡು ಹಿಂದಿ ಸ್ಟೇಟ್ಮೆಂಟ್ಸ್ಗಳಿದೆ. ಸೊ ನಾನು ಹಿಂದಿಯಲ್ಲಿ ಸ್ವಲ್ಪ ಹೇಳೋದಕ್ಕಿಂತನೂ ಕನ್ನಡದಲ್ಲಿ ಹೇಳಲಿಕ್ಕೆ ಸ್ವಲ್ಪ ಒಂದು ಕಂಫರ್ಟಬಲ್ ಇರೋದ್ರಿಂದ, ಅಥವಾ ಇಂಗ್ಲೀಷಲ್ಲಿ ಕೂಡ ಹೇಳ್ಬೋದು ನಾವು. ಒಲಿವರ್ ಸ್ಮಿತ್ ಅಂತ ಹೇಳುವಂಥವನು ಟೀ ಪಾಟ್ಸನ್ನು ಸೆಲ್ ಮಾಡ್ತಾ ಇದ್ದ ಅಂತ ಹೇಳಿ. ಸೊ ಒಲಿವರ್ ಸ್ಮಿತ್ ಸೆಲ್ಸ್ ಟೀ ಪಾಟ್ಸ್ ಅಂತ ಹೇಳಿ. ಇಲ್ಲಿ ಒಲಿವರ್ ಇಸ್ ಆಕ್ಸಿಜನ್, ಸ್ಮಿತ್ ಇಸ್ ಸಲ್ಫರ್. ಆಕ್ಸಿಜನ್, ಸಲ್ಫರ್, ಸೆಲ್ ಅಂತ ಹೇಳಿದ್ರೆ ಸೆಲೇನಿಯಂ, ಟಿಇ ಇಸ್ ಟೆಲ್ಯೂರಿಯಂ. ಇಲ್ಲಿ ಅಷ್ಟು ಕನ್ಫ್ಯೂಷನ್ಸ್ ಬರಲ್ಲ ನಿಮಗೆ, ಯಾಕೆಂದರೆ SETE ಅಂತ ಹೇಳೋದನ್ನ ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. PO ಇಸ್ ಪೊಲೋನಿಯಂ, PO ಇಸ್ ಪೊಲೋನಿಯಂ. ಒಲಿವರ್ ಸ್ಮಿತ್ ಸೆಲ್ಸ್ ಟೀ ಪಾಟ್ಸ್. ಆಯ್ತಾ, ಗ್ರೂಪ್ 16 ಅಂತೂ ಕವರ್ ಆಯಿತು. ನೆಕ್ಸ್ಟ್ ಬಂದು ಇವಾಗ ಗ್ರೂಪ್ 17th. ಗ್ರೂಪ್ 17th ಎಲಿಮೆಂಟ್ಸನ್ನು ನಾವು ಹ್ಯಾಲೋಜನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಹ್ಯಾಲೋಜನ್, ಇವುಗಳಿಗೆ ಪ್ರತಿಯೊಂದು ಫ್ಯಾಮಿಲಿ ನೇಮ್ಸ್ ಇದೆ ಮಕ್ಕಳೇ. ಫಸ್ಟ್ ಗ್ರೂಪ್ ಅನ್ನು ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ವಿ ವುಡ್ ಕಾಲ್ ದಿಸ್ ಆಸ್ ಆಲ್ಕಲಿ ಮೆಟಲ್. ಇದನ್ನು ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಹೇಳಿ ಕರಿತೀವಿ. ಆಲ್ಕಲೈನ್ ಅರ್ತ್ ಮೆಟಲ್ಸ್, ಅರ್ತ್ ಕ್ರಸ್ಟ್ ಮೇಲ್ಗಡೆ ಸಿಗುವಂತಹ ಮೆಟಲ್ಸ್ಗಳು ಬೇಸಿಕ್ ಇನ್ ನೇಚರ್ ಅಂತ ಹೇಳಿ ಅದ್ರದ್ದು ಅರ್ಥ. ಆಮೇಲೆ ಇಷ್ಟು ಎಲಿಮೆಂಟ್ಸ್ಗಳನ್ನ ನಾವು 3D ಸೀರೀಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬರುವಂಥದ್ದನ್ನು ಡಿ ಬ್ಲಾಕ್ಗಳವು 4D ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅವುಗಳಿಗೆ ಪರ್ಟಿಕ್ಯುಲರ್ ಫ್ಯಾಮಿಲಿ ನೇಮ್ ಇಲ್ಲ. ಇದನ್ನು ನಾವು ಬಂದು ಬೋರಾನ್ ಫ್ಯಾಮಿಲಿ ಅಂತಲೇ ಕರೆಯೋದು, ಕಾರ್ಬನ್ ಫ್ಯಾಮಿಲಿ ಅಂತಲೇ ಕರಿತೀವಿ. ನೈಟ್ರೋಜನ್ನ ನಿಕ್ಟೋಜನ್ ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ನಿಕ್ಟೋಜನ್ಸ್ ಅಂತ ಹೇಳಿದ್ರೆ ಚೋಕಿಂಗ್ ಗ್ಯಾಸ್, ಅಂದರೆ ಸ್ವಲ್ಪ ಗಂಟ್ಲಲ್ಲಿ ಒಂಥರ ಕೆರೆತ ಬರುತ್ತೆ ಅಥವಾ ಉರ್ತ ಬರುತ್ತೆ, ಒಂಥರ ಚೋಕ್ ಮಾಡುವಂಥ ಸ್ಟೇಟಿಗೆ ಬರುತ್ತೆ. ಈ ನಿಕ್ಟೋಜನ್ ಫ್ಯಾಮಿಲೀಸಲ್ಲಿರುವಂತಹ ಪ್ರತಿ ಎಲಿಮೆಂಟ್ಸ್ಗಳು ಗೇಷಿಯಸ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುವಂಥವುಗಳು. ಅವುಗಳದ್ದು ಗೇಷಿಯಸ್ ಸಬ್ಸ್ಟೆನ್ಸ್ನ ನೀವು ಇನ್ಹೇಲ್ ಮಾಡಿದ್ರಿ ಅಂದರೆ ಸ್ವಲ್ಪ ಗಂಟ್ಲಲ್ಲಿ ಅದೇ ಥರ ಒಂದು ಇರಿಟೇಷನ್ಸ್ ಉಂಟಾಗುತ್ತೆ ಅಂತ ಹೇಳ್ಬೋದು. ಸೊ ನಿಕ್ಟೋಜನ್ ಫ್ಯಾಮಿಲಿ ಅಂತ ಹೇಳಿ ಕರಿತೀರಿ. ಆಯಿತಾ, ಅದೇ ಥರ ಸಲ್ಫರ್, ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಟೆಲ್ಯೂರಿಯಂ, ಪೊಲೋನಿಯಮನ್ನು ಓರ್ ಫಾರ್ಮಿಂಗ್ ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಮ್ಯಾಕ್ಸಿಮಮ್ ಓರ್ಸ್ಗಳು ಬಂದು ಸಲ್ಫೈಡ್ ಓರ್ಸ್ಗಳಾಗಿರುತ್ತೆ, ಏನು ಹೇಳ್ತೀವಿ ನಾವು, ಆಕ್ಸೈಡ್ ಓರ್ಗಳಾಗಿರುತ್ತೆ. ಸೊ ಹಾಗಾಗಿ ಅವುಗಳನ್ನ ಚಾಲ್ಕೋಜನ್ ಅಂತ ಹೇಳಿ ಕರಿತೀವಿ. ಯಾವುಗಳನ್ನ ಗ್ರೂಪ್ 16 ಎಲಿಮೆಂಟ್ಸನ್ನು ಚಾಲ್ಕೋಜನ್ ಅಂತ ಹೇಳಿ ಕರಿತೀವಿ. ಗ್ರೂಪ್ 17 ಎಲಿಮೆಂಟ್ಸನ್ನು ನಾವು ಹ್ಯಾಲೋಜನ್ಸ್ ಅಂತ ಹೇಳಿ ಕರಿತೀವಿ. ಹ್ಯಾಲೋಜನ್. ಸೊ ಚಾಲ್ಕೋಜನ್, ನಿಕ್ಟೋಜನ್, ಚಾಲ್ಕೋಜನ್, ಹ್ಯಾಲೋಜನ್, ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ಅಂತ ಹೇಳಿದ್ರೆ ಅದು ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್ ಆಯಿತು. ಸೊ ಈ ಹ್ಯಾಲೋಜನ್ಸ್ ಗ್ರೂಪ್ 17th ಎಲಿಮೆಂಟ್ಸ್ಗಳು ಯಾಕೆ ಹ್ಯಾಲೋಜನ್ಸ್ ಅಂತ ಹೇಳಿ ಕರಿಬೇಕು? ಬಿಕಾಸ್ ದೀಸ್ ಎಲಿಮೆಂಟ್ಸ್ ಆರ್ ಸಾಲ್ಟ್ ಫಾರ್ಮಿಂಗ್ ಎಲಿಮೆಂಟ್ಸ್. ಹಾಗಾಗಿ ಅವಳನ್ನ ಹ್ಯಾಲೋಜನ್ಸ್. ಹ್ಯಾಲೋ ಇಸ್ ಸಾಲ್ಟ್, ಜನ್ ಇಸ್ ಬಾಂಡ್, ಸಾಲ್ಟ್ ಬಾಂಡ್ ಅಥವಾ ಸಾಲ್ಟ್ ಫಾರ್ಮಿಂಗ್ ಎಲಿಮೆಂಟ್ಸ್ ಅಂತ ಹೇಳಿ ಕೂಡ ಹೇಳ್ತೀವಿ. ಫನಿ ಇಸ್ ಫ್ಲೂರಿನ್, ನೆನ್ಪಿಟ್ಕೊಳ್ಳೋದು ಈ ಥರ. ಎಫ್ ಕ್ಲೋರಿನ್, ಕಲರ್. ಬ್ರೋಮಿನ್, ಬ್ಯೂಟಿಫುಲ್. ಅಯೋಡಿನ್, ಇಂಡಿಯನ್. ಎ ಮತ್ತು ಟಿ ತಗೊಳ್ಳಿ, ಆಸ್ಟಟೈನ್, AT. ಸೊ ಇಟ್ಸ್ ಲೈಕ್ ಫನಿ ಕಲರ್ಸ್, ಫನಿ ಕಲರ್ಸ್ ಆರ್ ಬ್ಯೂಟಿಫುಲ್ ಇನ್ ಇಂಡಿಯನ್ ಆರ್ಟ್ ಅಂತ ಹೇಳ್ಬೋದು. ಫನಿ ಕಲರ್ಸ್ ಆರ್ ಬ್ಯೂಟಿಫುಲ್ ಇನ್ ಇಂಡಿಯನ್ ಆರ್ಟ್. ಆಯಿತಾ, ವರ್ಡ್ಸ್ಗಳನ್ನ ಜಾಯ್ನಿಂಗ್ ಮಾಡ್ಕೊಳ್ಳೋದು ನೀವೇ ಅದನ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಾವ್ ದ ಲಾಸ್ಟ್ ಗ್ರೂಪ್, ಹಿ ನೆವರ್ ಅರೈವ್ಡ್. ಇಷ್ಟೇ ಬೇಕಾಗಿದ್ದು ನಿಮಗೆ ಎಲ್ಲಿಗೆ? 10th ಸ್ಟ್ಯಾಂಡರ್ಡ್ಗೆ. ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಲರ್ನ್ ಬಿಯಾಂಡ್ 20 ಎಲಿಮೆಂಟ್ಸ್ ಅಲ್ವಾ, ಬಟ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಲ್ಸೋ. ಫೌಂಡೇಶನ್ ಕ್ಲಾಸ್ ಇದು, ನಾಟ್ ಲಿಮಿಟೆಡ್ ಟು 10th ಅಕಾಡೆಮಿಕ್ ಇಯರ್ ಮಾತ್ರ. ಯು ಹ್ಯಾವ್ ಟು ಲರ್ನ್ ಲಿಟಲ್ ಮೋರ್ ಎಕ್ಸ್ಟ್ರಾ. ಹಾಗಾಗಿ ಹಿ ನೆವರ್ ಅರೈವ್ಡ್ ಇಲ್ಲಿಗೆ ಹೀಲಿಯಂ ಆಯಿತು, ನಿಯಾನ್ ಆಯಿತು, ಆರ್ಗಾನ್ ಆಯಿತು. ಕುನಾಲ್ ಎಕ್ಸಿಟೆಡ್ ರೋಹನ್, ಎಕ್ಸಿಟೆಡ್ ವಿತ್ ರೋಹನ್ ಅಂತ ಬೇಕಾದ್ರೆ ಹೇಳ್ಬೋದು. ಸೊ ಯಾರನ್ನೋ ಒಬ್ಬರನ್ನ ವೆಯ್ಟ್ ಮಾಡ್ತಾ ಇದ್ರು, ಕುನಾಲ್ ಮತ್ತು ರೋಹನ್ ಅಂತ ಹೇಳೋ ಬೆಸ್ಟ್ ಫ್ರೆಂಡ್ಸು. ಸೊ ಅವರಿಬ್ರು ಮಾತಾಡ್ಕೋತಾರೆ. ಹಿ ನೆವರ್ ಅರೈವ್ಡ್, ಅವ್ನು ಬರಲೇ ಇಲ್ಲ. ಹಾಗಾಗಿ ಕುನಾಲ್ ಏನು ಮಾಡ್ತಾನೆ, ರೋಹನ್ ಜೊತೆ ಎಕ್ಸಿಟ್ ಮಾಡ್ತಾನೆ ಇಲ್ಲಿ. ಸೊ ಕುನಾಲ್ ಅಂತ ಹೇಳಿದ್ರೆ ಇಲ್ಲಿ ಕ್ರಿಪ್ಟಾನ್. ಸೊ ಇಲ್ಲಿ ನೀವು ಬೇಕಾದ್ರೆ ಕೃಪಾ ಅಂತಲೂ ಬೇಕಾದ್ರೂ ಹೇಳ್ಕೊಳ್ಬೋದು. ಕೃಪಾ ಎಕ್ಸಿಟೆಡ್ ವಿತ್ ರೋಹನ್, ಅಥವಾ ರಮ್ಯಾ ಅಂತಲೂ ಕೂಡ ಕೊಡ್ಕೊಳ್ಬೋದು, ಅಥವಾ ಏನು ಹೇಳ್ಬೋದು, ರೇಷ್ಮಾ ಅಂತಲೂ ಹೇಳ್ಬೋದು. ಹಾಂ, ಸೊ ಹಿ ನೆವರ್ ಅರೈವ್ಡ್. ಸೊ ಕೃಪಾ ಎಕ್ಸಿಟೆಡ್ ವಿತ್ ರೇಷ್ಮಾ ಅಂತಲೂ ಬೇಕಾದ್ರೆ ತಗೊಳ್ಬೋದು, ನೋ ಅಫೆನ್ಸ್. ಸೊ ಕೃಪಾ ಇಲ್ಲಿ KR, ಎಕ್ಸಿಟೆಡ್ಗೆ ಏನು ಹೇಳ್ತೀರಾ ನೀವು ಇಲ್ಲಿ? ಎಕ್ಸಿಟೆಡ್ ಅಂತ ಹೇಳೋದನ್ನ ಝೆನಾನ್ ಅಂತ ಹೇಳಿ ತಗೊಳ್ಬೇಕಾಗುತ್ತೆ. ಸೊ ಕೃಪಾ ಟುಕ್ ದ ಜೆರಾಕ್ಸ್ ಫ್ರಮ್ ರೇಷ್ಮಾ ಅಂತಲೂ ಹೇಳ್ಬೋದು. ಕೃಪಾ ಟುಕ್ ಜೆರಾಕ್ಸ್ ಫ್ರಮ್ ರೇಷ್ಮಾ, ಆಯ್ತಾ? ಅಥವಾ
ಎನಿಥಿಂಗ್ ವಿಚ್ ಸ್ಟಾರ್ಟ್ಸ್ ವಿತ್ RN. ಇಲ್ಲಿ ರೆಡಾನ್ ನೆನ್ಪಿಟ್ಕೊಳ್ಬೇಕು ನೀವು. ರೆಡಾನ್ ನೆನ್ಪಿಟ್ಕೊಳ್ಬೇಕಂತ ಹೇಳಿದ್ರೆ ರೋಹನ್ ಅಂತಾನೆ ತಗೊಳ್ಬೋದು. ಸೊ ದ್ಯಾಟ್ ದ ಲಾಸ್ಟ್ ಎನ್ನು ಆರು ನಿಮ್ಮ ಬ್ರೈನ್ಗೆ ಹೋಗ್ಬೇಕದು. ಸೊ ಕೃಪಾ ಟುಕ್ ಜೆರಾಕ್ಸ್ ಫ್ರಮ್ ರೋಹನ್. ಅವ್ನು ಬರಲಿಲ್ಲ, ಹಿ ನೆವರ್ ಅರೈವ್ಡ್, ಹೆನ್ಸ್ ಕೃಪಾ ಟುಕ್ ದ ಜೆರಾಕ್ಸ್ ಫ್ರಮ್ ರೋಹನ್ ಅಂತ ಹೇಳಿ. ಸೊ ಈ ಥರ ನೆನ್ಪಿಟ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಯು ವಿಲ್ ಲರ್ನ್ ಎಲಿಮೆಂಟ್ಸ್ ವಿತ್ ಫನ್. ನಿಮಗೆ ಖುಷಿ ಅನ್ನಿಸ್ಬೇಕು ಆ್ಯಂಡ್ ಯು ಶುಡ್ ಸ್ಮೈಲ್ ವೈಲ್ ಅಡ್ರೆಸ್ಸಿಂಗ್ ದೀಸ್ ಎಲಿಮೆಂಟ್ಸ್. ಅವುಗಳು ನಿಮ್ಮ ಮುಖದಲ್ಲಿ ಸ್ಮೈಲ್ ತಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ದೆಮ್ ಅಲ್ವಾ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗಳಾಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಇವಾಗ ನಾವೇನು ಮಾಡಿದ್ವಿ, ಔಟ್ ಆಫ್ 118 ಎಲಿಮೆಂಟ್ಸ್ಗಳಲ್ಲಿ ಗ್ರೂಪ್ 1ಇಂದ 18 ಗ್ರೂಪ್ಸಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಬಿಟ್ವೀನ್ 3 ಇಂದ 12 ವರೆಗಿರುವಂತಹ ಎಲಿಮೆಂಟ್ಸ್ಗಳಿಗೆ ನಾವು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀವಿ. ಐ ವಿಲ್ ಕಮ್ ಅಪ್ ಇನ್ ಅನಾದರ್ ವಿಡಿಯೋ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ನೋ ಇವುಗಳನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಮೇಡಮ್, ಟ್ರಿಕ್ಸ್ ಹೇಳ್ಕೊಡಿ ಅಂದರೆ ಡೆಫಿನೆಟ್ಲಿ ಐ ವಿಲ್ ಟೀಚ್ ಯು, ಬಟ್ ಐ ನೀಡ್ ಯೋರ್ ರೆಸ್ಪಾನ್ಸ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಬಂದು ಪೊಸಿಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಸೇ ದ್ಯಾಟ್ ಒಂದು ಎಲಿಮೆಂಟ್ ಎಕ್ಸ್ ಅಂತ ಹೇಳುವಂಥದ್ದು ಅಟಾಮಿಕ್ ನಂಬರ್ ಬಂದ್ಬಿಟ್ಟು 19 ಆಯ್ತಾ. ಈ ಎಲಿಮೆಂಟ್ ಎಕ್ಸು ಯಾವ ಪೀರಿಯಡ್ ಮತ್ತೆ ವಿಚ್ ಗ್ರೂಪ್, ವಿಚ್ ಪೀರಿಯಡ್ ವಿಚ್ ಗ್ರೂಪ್, ಯಾವ ಗ್ರೂಪ್ ವರ್ಟಿಕಲ್ ಕಾಲಮ್ಸ್ ಅಲ್ಲಿ ಬರುತ್ತೆ, ಯಾವ ಹಾರಿಜಾಂಟಲ್ ಲೈನ್ ಅಲ್ಲಿ ಅದು ಇರುತ್ತೆ ಅಂತ ಹೇಳೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಫಾರ್ ದಿಸ್ ದ ಈಸಿ ಟ್ರಿಕ್ ಇಸ್, ನೀವು 10th ಸ್ಟ್ಯಾಂಡರ್ಡ್ ನಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಹೈಯರ್ ಕ್ಲಾಸಸ್ಗೆ ಹೋಗ್ಬೇಕಾದ್ರೆ ಇಟ್ ಡಿಪೆಂಡ್ಸ್ ಅಗೇನ್ ಆನ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. Okay, that I'll teach you later. For 10th standard and 9th standard and foundation level, 19 ಅಂತ ಹೇಳೋದನ್ನ ನೀವು ಸ್ಪ್ಲಿಟ್ ಮಾಡ್ಕೊಳ್ತೀರಾ. ಹೇಗೆ? KLMN ಆಯ್ತಾ, 2 8 8 1. ಸೊ 19 ಆಯಿತು. ಎಷ್ಟು ಶೆಲ್ಸ್ಗಳಿದೆ ಇಲ್ಲಿ? ಹೌ ಮೆನಿ ಶೆಲ್ಸ್ ಆರ್ ಪ್ರೆಸೆಂಟ್? 4. There are 4 shells. So obviously it belongs to 4th period. It belongs to 4th period. And in the last main shell, subshell alili, again main shell, there is only 1 electron, right? Since there is only 1 electron, it belongs to first group. It belongs to first group. So easy agi ನೆನ್ಪಿಟ್ಕೊಳ್ಬೋದಾ? One more elements ನಾವು practice ಮಾಡೋಣ. How to remember ಅಂತ ಹೇಳೋದ್ರಲ್ಲಿ. Say that element in general ಅಂತ ತಗೊಳ್ತೀನಿ, X ಅಂತ ಹೇಳಿ, with the atomic number 17 ಇದೆ. ಓಕೆ, ಹೇಗೆ ಬರೀತೀರಾ ನೀವು 17 ಅನ್ನ? ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್, 10 ಆಯಿತು. ಎಮ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. ಸೊ ಎಷ್ಟು ಪೀರಿಯಡ್ ಇದೆ ಇದರಲ್ಲಿ? ಹೌ ಮೆನಿ ಶೆಲ್ಸ್ ಆರ್ ದೇರ್, ನಾಟ್ ಪೀರಿಯಡ್, ಹೌ ಮೆನಿ ಶೆಲ್ಸ್ ಇದೆ ಇದರಲ್ಲಿ? ಶೆಲ್ಸ್ ಬಂದು 3 ಇದೆ. ಸೊ ಇಟ್ ಬಿಲಾಂಗ್ ಟು 3rd ಪೀರಿಯಡ್. ಇಟ್ ಬಿಲಾಂಗ್ಸ್ ಟು 3rd ಪೀರಿಯಡ್. 3 ಪೀರಿಯಡ್ಸ್ ಒಳಗೆ 3ನೇ ಪೀರಿಯಡಲ್ಲಿ ಅದು ಬಿಲಾಂಗ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಎಲೆಕ್ಟ್ರಾನ್ ಬಂದು 7 ಅಲ್ವಾ? 7 ಇದ್ರೆ ನೀವೇನು ಮಾಡಬೇಕು? +10 ಅನ್ನ ಆ್ಯಡ್ ಮಾಡಬೇಕು. ಅಂದರೆ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ನಂಬರ್ 1 ಅಥವಾ 2 ಇದ್ರೆ ಇಟ್ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪ್ ಅಥವಾ ಸೆಕೆಂಡ್ ಗ್ರೂಪ್. ಲಾಸ್ಟ್ ನಂಬರ್ 3 ಇಂದ 3 to 8 ಇದ್ರೆ ನೀವೇನು ಮಾಡಬೇಕು? ಇದಕ್ಕೆ +10 ಆ್ಯಡ್ ಮಾಡ್ಕೊಳ್ಬೇಕು. ಸೊ 7 ಇತ್ತು ಅಂತ ಹೇಳಿದ್ರು +10, 7 + 10 ಇಟ್ ವಿಲ್ ಗಿವ್ ಯು ಗ್ರೂಪ್ ನಂಬರ್ 17th ಗ್ರೂಪ್. 17th ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳಿ. ದರ್ ಇಸ್ ಒನ್ ಮೋರ್ ಎಲಿಮೆಂಟ್, ಪ್ರಾಕ್ಟೀಸ್ ಮಾಡೋಣ ಇನ್ನೊಂದು ಎಲಿಮೆಂಟನ್ನು. ಬೋರಾನ್ ಹ್ಯಾಸ್ ಅಟಾಮಿಕ್ ನಂಬರ್ 5 ಅನ್ನು ಹೇಗೆ ನಾವು ಇಂಡಿಕೇಟ್ ಮಾಡ್ಬೋದು? ಬೋರಾನ್ ವಿತ್ 5 ಅಂತ ಹೇಳಿ ಅಟಾಮಿಕ್ ನಂಬರ್ನ ತಗೊಳ್ಬೋದು. ಹಾಗಾದರೆ ಕೆ ಶೆಲ್ಲಲ್ಲಿ ನೀವು 2 ಎಲೆಕ್ಟ್ರಾನ್ಸ್ನ ಹಾಕ್ತೀರಾ, ಎಲ್ ಶೆಲ್ಲಲ್ಲಿ 3 ಎಲೆಕ್ಟ್ರಾನ್ಸನ್ನ ಹಾಕ್ತೀರಾ, ರೈಟ್? ಸೊ ಕೆ ಶೆಲ್ ಹ್ಯಾಸ್ 2 ಎಲೆಕ್ಟ್ರಾನ್, ಎಲ್ ಶೆಲ್ ಹ್ಯಾಸ್ 3 ಎಲೆಕ್ಟ್ರಾನ್, ಟೋಟಲ್ 5 ಎಲೆಕ್ಟ್ರಾನ್ಸ್ನ ಈ ಥರ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಈಗ ಎಷ್ಟು ಶೆಲ್ಸ್ಗಳಿದೆ ಇದರಲ್ಲಿ? 2 ಶೆಲ್ಸ್ ಇದೆ. 2 ಶೆಲ್ಸ್ ಇತ್ತು ಅಂತ ಹೇಳಿದ್ರೆ ಇಟ್ ಬಿಲಾಂಗ್ಸ್ ಟು ಸೆಕೆಂಡ್ ಪೀರಿಯಡ್, ಆಯ್ತಾ? ಲಾಸ್ಟ್ ಶೆಲ್ಲಲ್ಲಿ ನಂಬರ್ ನೋಡಿ 3 ಇದೆ. 1 ಅಥವಾ 2 ಇದ್ರೆ ಅದನ್ನ ನೀವು ಹಾಗೆ ತಗೊಳ್ತೀರಾ. 3 ಆರ್ ಮೋರ್ ದ್ಯಾನ್ 3 ಅಪ್ ಟು 8 ಇದ್ರೆ ನೀವೇನು ಮಾಡ್ತೀರಾ? ಯು ವಿಲ್ ಕನ್ಸಿಡರ್ ಇಟ್ ಆಸ್ +10. ಸೊ 3 + 10 ಅಂತ ಹೇಳಿದ್ರೆ ಯಾವ ಗ್ರೂಪ್ ಆಯ್ತು? ಅದು 13th ಗ್ರೂಪ್ ಆಯಿತು. 13th ಗ್ರೂಪ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಬೋರೋನ್ ಅನ್ನ ನೀವು ಪ್ಲೇಸ್ ಮಾಡಬಹುದು. ದಿಸ್ ಇಸ್ ಹೌ ಯು ಕ್ಯಾನ್ ಐಡೆಂಟಿಫೈ ದ ಪೊಸಿಷನ್. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್. ಈಗ F ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ಯಾವುದೋ ಒಂದು ಎಲಿಮೆಂಟ್ಸ್ನ ನೀವು ಪ್ಲೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲುಟೇಷಿಯಮ್ನ ನೀವು ಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಬೆಟರ್ ಇಫ್ ಯು ನೋ ದ ಜನರಲ್ ಕಾನ್ಫಿಗರೇಷನ್.
ಎಲಿಮೆಂಟ್ಸ್ಗಳದು ಅಟಾಮಿಕ್ ನಂಬರ್ಸ್ನ ಕೊಟ್ಟಿರ್ತಾರೆ. 71 ಎಲಿಮೆಂಟ್ ಅಟಾಮಿಕ್ ನಂಬರ್ ಬಂದು 71 ಇರುತ್ತೆ. ಹೇಗೆ ಪ್ಲೇಸ್ ಮಾಡ್ತೀರಾ ಅಂತ ಹೇಳೋದನ್ನ SPDF ಕಾನ್ಫಿಗರೇಷನ್ಸ್ಗಳು ಕೂಡ ಗೊತ್ತಿದ್ರೆ ಈಸಿಯಾಗಿ ನಾವು ಪ್ಲೇಸ್ ಮಾಡ್ಬೋದು ರಾದರ್ ದನ್ ಓನ್ಲಿ ಬಿಲೀವಿಂಗ್ ಇನ್ KLMN ಅಂತ ಹೇಳಿ. ಸೊ ದಾಟ್ಸ್ ಆಲ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು. ನಿಮಗೆ ಇದು ಯೂಸ್ ಆಗಿದೆ ಅನ್ಕೋತೀನಿ. ನಿಮಗೇನಾದರೂ ಡೌಟ್ಸ್ ಅಥವಾ ಇನ್ನೂ ಜಾಸ್ತಿ ಏನಾದರೂ ಬೇಕಂತ ಹೇಳಿದ್ರೆ, ಕಂಟೆಂಟ್ಗಳು ಬೇಕಂತ ಹೇಳಿದ್ರೆ ದಯವಿಟ್ಟು ಮೆಸೇಜ್ ಬಾಕ್ಸ್ನಲ್ಲಿ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿ. ಓನ್ಲಿ ದೆನ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ದಿಸ್ ನೀಡ್ ಅಂತ ಹೇಳಿ. ಸೊ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಹೆಲ್ಪ್ ಯು ಮೈ ಬೆಸ್ಟ್. ನನಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಟಿಲ್ ದೆನ್ I would say a break now and meet you in the next video. Bye.